ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಂಜು, ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್. ಸ್ನೇಹಿತರೆ, ಆರ್ಸಿಬಿ ತಂಡಕ್ಕೆ ರಾತ್ರೋರಾತ್ರಿ ಎಂಟ್ರಿ ಕೊಟ್ಟ ಜಗತ್ತಿನ ನಂಬರ್ 1 ಅಪಾಯಕಾರಿ ಆಟಗಾರ. ಹೌದು ಸ್ನೇಹಿತರೆ, ಹಾಗಾದರೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ಇನ್ನು ನಮ್ಮ ಆರ್ಸಿಬಿ ತಂಡ ತನ್ನ 4ನೇ ಪಂದ್ಯವನ್ನು ನಾಳೆ ಅಂದ್ರೆ ಏಪ್ರಿಲ್ 7ನೇ ತಾರೀಕಿನಂದು ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡ್ತಾ ಇದೆ. ಈ ಪಂದ್ಯ ಒಂದು ಹೈ ವೋಲ್ಟೇಜ್ ಪಂದ್ಯ ಅಂತ ಹೇಳಬಹುದು. ಇನ್ನು ಈ ಪಂದ್ಯಕ್ಕಾಗಿ ನಮ್ಮ ಆರ್ಸಿಬಿ ತಂಡಕ್ಕೆ ಎಂಟ್ರಿ ಕೊಟ್ಟ ರಾತ್ರೋರಾತ್ರಿ ಸ್ಟಾರ್ ಯಾರಂದ್ರೆ ಸ್ನೇಹಿತರೆ, ಅದು ನಮ್ಮ ಆರ್ಸಿಬಿ ತಂಡದಲ್ಲಿ ಇರುವ ಬೆತ್ತೆಲ ಅಂತ ಹೇಳಬಹುದು. ಸ್ನೇಹಿತರೆ, ನೀವು ಅನ್ಕೋತಾ ಇರಬಹುದು, ಇವೇನು ರಾತ್ರೋರಾತ್ರಿ ಎಂಟ್ರಿ ಕೊಡ್ತಾ ಇದ್ದಾನೆ ಅಂತ ಇವನ ಹೆಸರು ಹೇಳ್ತಾ ಇದ್ದಾನೆ ಅಂತ. ಇಲ್ಲ ಸ್ನೇಹಿತರೆ, ಇವರು ಕೂಡ ಅಪಾಯಕಾರಿ ಜಗತ್ತಿನ ನಂಬರ್ 1 ಆಟಗಾರ ಅಂತ ಹೇಳಬಹುದು. ಬೆತ್ತೆಲ ಅವರನ್ನು ನಮ್ಮ ಆರ್ಸಿಬಿ ತಂಡದ ಪ್ಲೇಯಿಂಗ್ 11ಗೆ ತಂದರೆ ನಮ್ಮ ಆರ್ಸಿಬಿ ತಂಡದ ಬ್ಯಾಟಿಂಗ್ ಲೈನ್ ಅಪ್ ತುಂಬಾ ಸ್ಟ್ರಾಂಗ್ ಆಗುತ್ತದೆ. ಹೌದು ಸ್ನೇಹಿತರೆ, ನೀವು ನಮ್ಮ ಆರ್ಸಿಬಿ ತಂಡದ್ದು ಮೊನ್ನೆ ಗುಜರಾತ್ ವಿರುದ್ಧ ವೀಕ್ಷಣೆ ಮಾಡಿದರೆ ಬ್ಯಾಟಿಂಗ್ ಲೈನ್ ಅಪ್ ವೀಕ್ ಆಗಿ ಕಾಣ್ತಾ ಇತ್ತು. ಯಾರು ಕೂಡ ಗುಜರಾತ್ ವಿರುದ್ಧ ಒಂದು ಕಡೆ ಕಚ್ಚಿಕೊಂಡು ಬ್ಯಾಟಿಂಗ್ ಆಡ್ತಾ ಇರಲಿಲ್ಲ. ಸಿಕ್ಸರ್ ಗಳನ್ನು ಹೊಡೆಯಲು ಹೋಗಿ ವಿಕೆಟ್ ಒಪ್ಪಿಸುತ್ತಾ ಇದ್ರು. ಅದಕ್ಕೆ ಏಪ್ರಿಲ್ 7ನೇ ತಾರೀಕನಂದು ಮುಂಬೈ ವಿರುದ್ಧ ನಮ್ಮ ಆರ್ಸಿಬಿ ತಂಡದ ಪ್ಲೇಯಿಂಗ್ 11ಗೆ ಬೆತ್ತೆಲ ಅವರನ್ನು ಕರೆತಂದರೆ ಬೆತ್ತೆಲ ಅವರು ಬೆಂಕಿಯಾಗಿ ಬ್ಯಾಟಿಂಗ್ ಆಡೋದರ ಜೊತೆಗೆ ಒಂದೆಡೆ ಕಚ್ಚಿಕೊಂಡು 50 ಮತ್ತು 100 ಹೊಡೆಯುತ್ತಾರೆ. ಇನ್ನು ಬೆತ್ತೆಲ ಅವರು ನಮ್ಮ ಆರ್ಸಿಬಿ ತಂಡದ ಪ್ಲೇಯಿಂಗ್ 11ಗೆ ಬರುತ್ತಾರೆ ಅಂತ ಕನ್ಫರ್ಮ್ ಇದೆ. ನಾವು ಇನ್ನು ಕಾದು ನೋಡಬೇಕು ಇವರು ಯಾರ ಜಾಗದಲ್ಲಿ ಬರುತ್ತಾರೆ ಅಂತ. ಇನ್ನು ಸ್ನೇಹಿತರೆ, ನಿಮ್ಮ ಪ್ರಕಾರ ಬೆತ್ತೆಲ ಅವರನ್ನು ಆಡಿಸಬೇಕಾ ಆಡಿಸಬಾರದ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿಕೊಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.